ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಸಂಶಯ. ಅದೊಂದು ದಿನ ರಕ್ಷಿತಾ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಅಂಗಡಿಗೆ ಕೆಲವು ಸಾಮಗ್ರಿ ತರಲೆಂದು ತೆರಳಿದ್ದಳು. ರಕ್ಷಿತಾಳ ಪತಿ ಜೀವನ್ ಅಂದು ಕೆಲಸದಿಂದ ಬೇಗ ಮನೆಗೆ ಬಂದಿದ್ದನು. ಮನೆಯಲ್ಲಿ ರಕ್ಷಿತಾಳನ್ನು ಹುಡುಕಿ ಕಾಣದೇ ಇದ್ದಾಗ ತಾಯಿಯೊಂದಿಗೆ ಕೇಳುವಾಗ ರಕ್ಷಿತಾ ಸಾಮಗ್ರಿ ತರಲು ಅಂಗಡಿಗೆ ತೆರಳಿದ್ದಾಳೆ ಎನ್ನುವರು. ಅಷ್ಟರಲ್ಲಿ ಮಗಳು ಪೂಜಾ ಶಾಲೆಯಿಂದ ಬರುವಳು. ಪೂಜಾ ಓದಲು ಚುರುಕಾಗಿದ್ದಳು. 4ನೇ ತರಗತಿಯಲ್ಲಿ ಓದುತ್ತಿದ್ದಳು. ತಾನು ಮತ್ತು ಮಗಳು ಮನೆಗೆ ಬಂದು ಇಷ್ಟು ಸಮಯವಾದರೂ ರಕ್ಷಿತಾಳ ಪತ್ತೆ ಇರುವುದಿಲ್ಲ. ಅಲ್ಲ ಅಮ್ಮ, ಮನೆಗೆ ಸಾಮಗ್ರಿಯೆಲ್ಲ ನಾನೇ ತರುತ್ತೇನೆ, ಮತ್ತೆ ಅವಳನ್ನು ಯಾಕೆ ಪುನಃ ಕಳುಹಿಸಿದ್ದೀರಾ ಎನ್ನುವಾಗ, ಗೊತ್ತಿಲ್ಲ ಕಣೋ ಜೀವನ್, ಅವಳಿಗೆ ಏನೋ ವಸ್ತುಗಳನ್ನು ಕೊಂಡುಕೊಳ್ಳಬೇಕಾಗಿರಬಹುದು, ಅದಕ್ಕೆ ಹೋಗಿರುತ್ತಾಳೆ, ಬರುತ್ತಾಳೆ ಬಿಡು ಎನ್ನುತ್ತಾ ಕಾಫಿ ಮಾಡಲು ಹೋಗುವರು. ಅಷ್ಟರಲ್ಲಿ ರಕ್ಷಿತಾ ಮನೆಗೆ ಬರುವಳು. ಕೈಯಲ್ಲಿ ಒಂದು ಸಣ್ಣ ಪ್ಯಾಕೆಟ್ ಮಾತ್ರ ಇರುವುದು. ಎಲ್ಲಿ ಹೋಗಿದ್ದೆ ಇಷ್ಟು ಹೊತ್ತು? ನಾನು ಮಗಳು ಬಂದು ಅದಾಗಲೇ ಅರ್ಧ ಗಂಟೆ ಕಳೆಯಿತು. ಮನೆಗೆ ಸಂಜೆ ಬರುವಾಗ ಮನೆಯಲ್ಲಿಯೇ ಇರಬೇಕು ಅಂತ ಸ್ವಲ್ಪವೂ ಜ್ಞಾನವಿಲ್ಲವ ನಿನಗೆ ಎಂದು ಗದರಿಸುವನು. ಯಾವ ಕಾರಣಕ್ಕಾಗಿ ಅಂಗಡಿಗೆ ಹೋಗಿದ್ದೆ ಎಂದು ಕೇಳುವಾಗ ರಕ್ಷಿತಾ ಪೇಪರಿನಲ್ಲಿ ಸುತ್ತಿ ಇಟ್ಟುಕೊಂಡಿದ್ದ ವಸ್ತುವನ್ನು ಜೀವನ್ ಕೋಪದಿಂದ ಕಿತ್ತು ತೆಗೆಯುವನು. ಅದರಲ್ಲಿ ಸ್ಯಾನಿಟರಿ ನ್ಯಾಪ್ಕಿನನ್ನು ನೋಡಿ, ಓಹೋ, ಇದೊಂದು ವಸ್ತುವನ್ನು ಕೊಂಡುಕೊಳ್ಳಲು ಇಷ್ಟು ಸಮಯ ಬೇಕಾಯ್ತಾ ನಿನಗೆ? ಅಲ್ಲ ರಕ್ಷಿತಾ, ಆ ಜೊಲ್ಲು ಬುರುಕನ ಅಂಗಡಿಗೆ ಹೋಗಬೇಡ ಅಂತ ಎಷ್ಟೇ ಹೇಳಿದರೂ ಇಂತಹ ವಸ್ತುಗಳನ್ನೇ ಕೊಳ್ಳಲು ಅಲ್ಲಿಗೆ ಹೋಗಬೇಕಾಗಿತ್ತಾ? ನಿನಗೂ ಅದೇ ಬೇಕಾಗಿರೋದು ತಾನೆ? ಅವನು ಹಲ್ಲು ಕಿಸಿದುಕೊಂಡು ಇಂಥದ್ದನ್ನೆಲ್ಲ ನೀಡುವಾಗ ನಿನಗೂ ಮನಸ್ಸಿನಲ್ಲಿ ಸಂತೋಷ ಅನ್ನಿಸುತ್ತೆ ಅಲ್ವಾ ಎನ್ನುವನು. ಜೀವನ್, ನೀವು ಏನು ಅಂತ ಮಾತನಾಡುತ್ತಿದ್ದೀರಾ? ನಾಚಿಕೆ ಆಗೋದಿಲ್ಲವೇ ಮಗಳ ಮುಂದೆ ಹೀಗೆಲ್ಲ ಮಾತನಾಡಲು? ಅಷ್ಟಕ್ಕೂ ನಾನೇನು ತಪ್ಪು ಕೆಲಸ ಮಾಡಿಲ್ಲ. ನನಗೆ ಪೀರಿಯಡ್ಸ್ ಆಗಿರೋದರಿಂದ ನ್ಯಾಪ್ಕಿನ್ ಮುಗಿದು ಹೋಗಿತ್ತು, ಅದಕ್ಕೆ ತರಲು ಅಂತ ಅಂಗಡಿಗೆ ಹೋಗಿದ್ದೆ. ಅಷ್ಟರಲ್ಲಿ ನನ್ನ ಹಳೆಯ ಗೆಳತಿ ಸಿಕ್ಕಿದ್ದಳು. ಅವಳೊಂದಿಗೆ ಮಾತನಾಡುತ್ತಾ ಬರಲು ತಡವಾಯಿತು. ಅಷ್ಟಕ್ಕೂ ನೀವು ಇಂದು ಬೇಗ ಬರುತ್ತೀರಾ ಅಂತ ನನಗೇನು ಗೊತ್ತಿತ್ತಾ? ಯಾವಾಗಲೂ ನೀವು ಬರುವ ಸಮಯದಲ್ಲಿ ನಾನು ಮನೆಯಲ್ಲಿಯೇ ಇರುತ್ತೇನಲ್ಲ ಎನ್ನುತ್ತಾ ಕೋಪದಿಂದ ಅಡುಗೆ ಮನೆಗೆ ತೆರಳುವಳು. ಅಮ್ಮ, ಇವಳ ಮಾತುಗಳು ಹೆಚ್ಚಾಗಿದೆ. ಬಾಯಿ ಮುಚ್ಚಿಕೊಂಡು ಇವಳೊಂದಿಗೆ ಸುಮ್ಮನಿರಲು ಹೇಳಿ, ಇಲ್ಲದಿದ್ದರೆ ನಾನು ಬದಲಾಗಬೇಕಾಗುತ್ತದೆ ಎನ್ನುತ್ತಾ ಕೋಪದಿಂದ ಸ್ನಾನಕ್ಕೆ ತೆರಳುವನು. ನಮ್ಮ ಈ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಅವರಿಬ್ಬರ ಜಗಳವನ್ನು ಪೂಜಾ ಬೇಸರದಿಂದ ನೋಡುತ್ತಾ ನಿಂತಿದ್ದಳು. ಅಷ್ಟರಲ್ಲಿ ಅತ್ತೆಯು, ಅಲ್ಲ ರಕ್ಷಿತಾ, ನಿನಗೆ ಎಷ್ಟು ಅಂತ ಹೇಳಬೇಕು? ಅವಶ್ಯಕತೆ ಇಲ್ಲದೆ ಅವನ ಮನಸ್ಸನ್ನು ಯಾಕೆ ನೋಯಿಸುತ್ತೀಯಾ ಎಂದು ಮಗನ ಪರವಾಗಿ ವಾದಿಸುವರು. ರಕ್ಷಿತಾ ಅವರ ಮಾತನ್ನು ಕೇಳಿ ಏನೊಂದು ಮಾತನಾಡದೆ ತನ್ನ ಕೋಣೆಗೆ ತೆರಳುವಳು. ಮಾರನೇ ದಿನ ಜೀವನ್ ಮಧ್ಯಾಹ್ನ ಮನೆಗೆ ಬರುವನು. ಜೀವನ್ ಬರುವಾಗಲೇ ರಕ್ಷಿತಾ ಯಾರೋ ಒಬ್ಬ ಯುವಕನ ಬಳಿ ಮಾತನಾಡುತ್ತಾ ನಿಂತಿರುವುದನ್ನು ನೋಡಿ ಜೀವನ್ಗೆ ಮೈಯೆಲ್ಲ ಉರಿದು ಹೋಗಿತ್ತು. ನನ್ನ ಬಳಿ ಮಾತನಾಡುವಾಗ ಯಾವಾಗಲೂ ಮುಖ ಗಂಟಿಕ್ಕಿಕೊಂಡು ಮಾತನಾಡುವ ನನ್ನ ಹೆಂಡತಿ ಈಗ ಅದು ಯಾರೋ ಒಬ್ಬ 3rd ಕ್ಲಾಸ್ ಹುಡುಗನೊಂದಿಗೆ ಹೇಗೆ ಮಾತನಾಡುತ್ತಿದ್ದಾಳೆ? ಅವನನ್ನು ಇಂಪ್ರೆಸ್ ಮಾಡಲು ಅಂತ ಇವಳು ಎಷ್ಟು ಚೆನ್ನಾಗಿ ನಗುತ್ತಿದ್ದಾಳೆ ಎಂದು ಕೆಂಡಾಮಂಡಲವಾಗುವನು. ಆ ವ್ಯಕ್ತಿಯ ಬಳಿ ಬಂದು, ಹಲೋ ಮಿಸ್ಟರ್, ನಿಮಗೆ ನಮ್ಮ ಮನೆಯಲ್ಲಿ ಏನು ಕೆಲಸ ಎಂದು ಕೋಪದಿಂದ ಕೇಳುವಾಗ ರಕ್ಷಿತಾ ಅವರೊಂದಿಗೆ, ಜೀವನ್, ಇವರು ನಮ್ಮ ಮನೆಗೆ ಸೋಲಾರ್ ಅಳವಡಿಸಲು ಅಂತ ಬಂದಿದ್ದಾರೆ. ಹೇಗೂ ನಮಗೆ ನೀರು ಕಾಯಿಸುವ ತೊಂದರೆ ಇರೋದಿಲ್ಲ ಅಂತ ಇವರನ್ನು ಕರೆಸಿದ್ದೇನೆ. ನೀವು ಇವರೊಂದಿಗೆ ಮಾತನಾಡಿ ನಮ್ಮ ಮನೆಗೆ ಸೋಲಾರ್ ಕನೆಕ್ಷನ್ ಹಾಕುವ ಬಗ್ಗೆ ಚರ್ಚಿಸಿ ಎನ್ನುವಾಗ, ಅದರ ಅವಶ್ಯಕತೆ ಏನಿಲ್ಲ. ಈಗ ನೀನು ಕರೆಂಟ್ ಗೀಸರ್ನಲ್ಲಿ ಹೇಗೆ ಸ್ನಾನ ಮಾಡುತ್ತಿದ್ದೀಯಾ ಅದನ್ನೇ ಮುಂದುವರೆಸು. ಈಗ ಒಂದು ಸೋಲಾರ್ನ ಅವಶ್ಯಕತೆ ಇಲ್ಲ.
ನೋಡಿ ಮಿಸ್ಟರ್, ನಾನು ಯಾರನ್ನು ಇಲ್ಲಿಗೆ ಸೋಲಾರ್ ಬೇಕು ಅಂತ ಕರೆಸಿಲ್ಲ. ಸೋಲಾರ್ ಕನೆಕ್ಷನ್ಗೆ ಅಂತ ಬಂದವನು ನನ್ನ ಹೆಂಡತಿಯೊಂದಿಗೆ ನಗುತ್ತಾ ಮಾತನಾಡುವ ಅವಶ್ಯಕತೆಯಾದರೂ ಏನು? ಇಲ್ಲಿ ನಿನಗೆ ಏನೂ ಕೆಲಸವಿಲ್ಲ, ನಡೆ ಇಲ್ಲಿಂದ ಎನ್ನುವಾಗ ಆ ವ್ಯಕ್ತಿಯು ಅವನನ್ನೇ ನೋಡುತ್ತಾ, ಓಹೋ, ಈ ವ್ಯಕ್ತಿ ತುಂಬ ಸಂಶಯ ಪಿಶಾಚಿ ಅನ್ನಿಸುತ್ತೆ ಎಂದು ಮೆಲ್ಲನೆ ಗೊಣಗುತ್ತಾ ಅಲ್ಲಿಂದ ಹೊರಡುವನು. ಹೀಗೆ ದಿನವೂ ಜೀವನ್ಗೆ ರಕ್ಷಿತಾಳ ಮೇಲೆ ಎಲ್ಲ ವಿಷಯಕ್ಕೂ ಸಂಶಯ ಪಡುತ್ತಾ ಮಾತಿಗೆ ಅವಳೊಂದಿಗೆ ಜಗಳವಾಡುತ್ತಿದ್ದನು. ಇದನ್ನೆಲ್ಲ ಮಗಳು ಪೂಜಾ ಬೇಸರದಿಂದ ನೋಡಿ ಮನಸ್ಸಿನಲ್ಲಿಯೇ ಕಷ್ಟಪಡುತ್ತಿದ್ದಳು. ಇದಕ್ಕೆಲ್ಲ ಕಾರಣ ಬೇರೇನೂ ಇರಲಿಲ್ಲ. ಜೀವನ್ ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿ ಅವನ ಗೆಳೆಯನ ಹೆಂಡತಿಯು ತಾನೂ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹಠ ಮಾಡಿ ನಂತರ ಅದು ಯಾವುದೋ ಒಬ್ಬ ಯುವಕನೊಂದಿಗೆ ಓಡಿ ಹೋಗಿದ್ದಳು. ಇದರಿಂದ ಗೆಳೆಯ ಜೀವನವೇ ಸಾಕು ಎನ್ನುವ ಮಟ್ಟಿಗೆ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದನು. ಮಕ್ಕಳು ಅನಾಥರಾಗಿದ್ದರು. ಇದನ್ನೆಲ್ಲ ಕಣ್ಣಾರೆ ನೋಡಿ ಜೀವನ್ ಕಲ್ಲಿನಂತಾಗಿದ್ದ. ತನ್ನ ಹೆಂಡತಿಯು ಹೀಗೆ ಮಾಡಬಹುದು ಎಂದು ಗಾಬರಿಯಾಗಿದ್ದನು. ರಕ್ಷಿತಾಳನ್ನು ಕೆಲಸಕ್ಕೆ ಕಳುಹಿಸಿದರೆ ಎಲ್ಲಿ ತನ್ನ ಗೆಳೆಯನ ಅವಸ್ಥೆ ತನಗೆ ಒದಗಬಹುದೆಂದು ಅವಳನ್ನು ಯಾವುದೇ ಕೆಲಸಕ್ಕೂ ಕಳುಹಿಸುತ್ತಿರಲಿಲ್ಲ. ಎಲ್ಲ ವಿಷಯಕ್ಕೂ ಅವಳೊಂದಿಗೆ ಸಂಶಯ ಪಡುತ್ತಿದ್ದ. ಸಾಲದ್ದಕ್ಕೆ ಜೀವನ್ ಪಕ್ಕದ ಮನೆಯ ಗೆಳೆಯನೊಬ್ಬ ಹೇಳುತ್ತಿದ್ದ ಮಾತುಗಳು ಅವನನ್ನು ತುಂಬ ಸಂಶಯಕ್ಕೀಡು ಮಾಡುತ್ತಿತ್ತು. ಈಗಿನ ಹೆಂಗಸರು ತುಂಬ ಚೂಟಿಯಾಗಿರುತ್ತಾರೆ. ಕೆಲಸಕ್ಕೆ ಅಂತ ಹೋಗಿ ಬೇರೆಯವರೊಂದಿಗೆ ಚಕ್ಕಂದವಾಡಿ ಬರುತ್ತಾರೆ. ನಮಗೆ ಏನು ತಿಳಿಯೋದಿಲ್ಲ ಅಂತ ಏನೆಲ್ಲ ಸುಳ್ಳುಗಳನ್ನು ಹೇಳಿ ಜೀವನ್ ಮನಸ್ಸಿಗೆ ಸಂಶಯದ ಮೂಟೆಗಳನ್ನೇ ಕಟ್ಟಿಬಿಟ್ಟಿದ್ದ. ದಿನ ಕಳೆದಂತೆ ಜೀವನ್ಗೆ ಸಂಶಯ ಹೆಚ್ಚಾಗತೊಡಗಿತ್ತು. ರಕ್ಷಿತಾ ಎಲ್ಲಿ ಹೊರಗೆ ಹೋದರೂ ಅಥವಾ ದೇವಸ್ಥಾನಕ್ಕೆ ಹೋದರೂ ಸಹ ಜೀವನ್ ಅದಕ್ಕೆ ಏನಾದರೂ ಕೊಂಕು ಮಾತನಾಡುತ್ತಿದ್ದ. ರಕ್ಷಿತಾ ಏನಾದರೂ ವಸ್ತುಗಳನ್ನು ಕೊಳ್ಳಲು ಜೀವನ್ನೊಂದಿಗೆ ಹಣ ಕೇಳಿದರೆ ನೀಡುತ್ತಿರಲಿಲ್ಲ. ಅವಳಿಗೂ ಎಲ್ಲ ವಿಷಯಕ್ಕೂ ಅವನೊಂದಿಗೆ ಕೈಚಾಚಿ ಸಾಕಾಗಿ ಹೋಗಿತ್ತು. ಅವಳ ತಂದೆ ತಾಯಿ ಕಷ್ಟಪಟ್ಟು ಅವಳನ್ನು ಚೆನ್ನಾಗಿ ಓದಿಸಿದ್ದರು. ಆದರೆ ಜೀವನ್ ಕೆಲಸಕ್ಕೆ ಹೋಗಲೇ ಬಿಡುತ್ತಿರಲಿಲ್ಲ. ತಾನು ಹೀಗೆ ಕುಳಿತರೆ ಮುಂದಕ್ಕೆ ತನ್ನ ಮಗಳ ಜೀವನ ತುಂಬ ಕಷ್ಟಕರವಾಗಿರಬಹುದು ಎನ್ನುತ್ತಾ ಜೀವನ್ಗೆ ತಿಳಿಸದೆ ಕೆಲವು ಕಡೆ ಕೆಲಸಕ್ಕೆ ಅರ್ಜಿ ಸಲ್ಲಿಸುವಳು. ಅದೊಂದು ದಿನ ಅವಳ ಅದೃಷ್ಟ ಎಂಬಂತೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಅವಳಿಗೆ ಕೆಲಸ ದೊರೆಯುವ ಬಗ್ಗೆ ಮೇಲ್ ಬಂದಿರುತ್ತದೆ. ಈ ವಿಷಯವನ್ನು ಸಂತೋಷದಿಂದ ಅತ್ತೆಗೆ ತಿಳಿಸಿದಾಗ ಅತ್ತೆಯು, ರಕ್ಷಿತಾ, ನೀನು ಕೆಲಸಕ್ಕೆ ಹೋಗೋದು ಅವನಿಗೆ ಇಷ್ಟವಿಲ್ಲ. ಅವನು ನಿನ್ನನ್ನು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಕಳುಹಿಸುವುದಿಲ್ಲ ಎನ್ನುವಾಗ ಅವಳಿಗೆ ಹಠ ಇನ್ನೂ ಹೆಚ್ಚಾಗಿ ಇಂಟರ್ವ್ಯೂಗೆ ಹೊರಟು ನಿಲ್ಲುತ್ತಾಳೆ. ಅಲ್ಲಿ ಅವರು ಇಂಟರ್ವ್ಯೂ ನಡೆಸಿ ಅವಳನ್ನು ಕೆಲಸಕ್ಕೆ ನಾಳೆಯಿಂದ ಬರಲು ತಿಳಿಸಿದಾಗ ಸಂತೋಷದಿಂದ ರಕ್ಷಿತಾ ಮನೆಗೆ ಹಿಂತಿರುಗುವಳು. ಅಷ್ಟರಲ್ಲಿ ಜೀವನ್ಗೆ ತಾಯಿಯು ಎಲ್ಲ ವಿಷಯಗಳನ್ನು ತಿಳಿಸಿ ಕೂಡಲೇ ಮನೆಗೆ ಹೊರಟು ಬರಲು ತಿಳಿಸುವರು. ಜೀವನ್ ಕೋಪದಿಂದಲೇ ಮನೆಗೆ ಬಂದು ರಕ್ಷಿತಾಳಿಗಾಗಿ ಕಾಯುತ್ತಾ ಕುಳಿತಿರುವನು. ರಕ್ಷಿತಾ ಮನೆಗೆ ಬಂದು ತನ್ನ ಕೆಲಸ ದೊರೆತ ಸಂತೋಷವನ್ನು ಮನೆಯಲ್ಲಿ ತಿಳಿಸುವಾಗ ಜೀವನ್ ಕೆಂಡಾಮಂಡಲವಾಗಿ ಅವಳ ಮೇಲೆ ಕೈ ಮಾಡಲು ಮುಂದಾಗುವನು. ಈ ಮನೆಯಲ್ಲಿ ಯಜಮಾನ ಅಂತ ನಾನು ಇದ್ದೇನೆ. ನಾನು ಕೆಲಸ ಮಾಡಿ ನಿಮ್ಮೆಲ್ಲರನ್ನು ಸಾಕುತ್ತಿದ್ದೇನೆ ಅಲ್ಲವಾ? ಹಾಗಿದ್ದ ಮೇಲೆ ನೀನು ಯಾರನ್ನು ಮೋಡಿ ಮಾಡಲು ಕೆಲಸಕ್ಕೆ ಹೋಗುತ್ತೀಯ? ಅಲ್ಲಿ ಇದ್ದ ಬದ್ದ ಗಂಡಸರೊಂದಿಗೆ ನಕ್ಕು ನಾಚಿ ನುಲಿಯಲು ತಾನೆ ನೀನು ಕೆಲಸಕ್ಕೆ ಹೋಗೋದು ಎಂದು ಹೇಳುವನು. ಓಹೋ, ಹಾಗಿದ್ದರೆ ನೀವು ನಿಮ್ಮ ಆಫೀಸಿನಲ್ಲಿ ಮಹಿಳಾ ವರ್ಕರ್ಸ್ನೊಂದಿಗೆ ಹೀಗೆ ನುಲಿಯುತ್ತೀರಾ ಎನ್ನುವಾಗ ಅವಳ ಕಪಾಳಕ್ಕೆ ಒಂದು ಏಟು ಕೊಡುವನು. ಅಷ್ಟರಲ್ಲಿ ಮಗಳು ಬಂದು, ಪಪ್ಪ, ಮಮ್ಮಿಗೆ ಹೊಡೆಯಬೇಡಿ ಪಪ್ಪ ಎಂದು ಅಂಗಾಲಾಚಿಕೊಳ್ಳುವಳು. ಅವಳು ಮೂಕಸಾಕ್ಷಿಯಾಗಿದ್ದಳು. ಮಗಳ ಈ ಕಣ್ಣೀರು ನೋಡಿ ರಕ್ಷಿತಾ ನಿಜಕ್ಕೂ ಕುಸಿದು ಹೋಗುವಳು. ಇನ್ನು ಯಾವುದೇ ಕಾರಣಕ್ಕೂ ಅವನ ಮಾತು ತಾನು ಕೇಳುವುದಿಲ್ಲ ಎಂದು ನಿರ್ಧರಿಸಿ ಬಿಡುವಳು.
ಅಂದು ರಾತ್ರಿ ಜೀವನ್ಗೆ ಯಾವುದೇ ಕಾರಣಕ್ಕೂ ನಿದ್ದೆ ಸಮೀಪಕ್ಕೆ ಬರುವುದಿಲ್ಲ. ಇವಳು ಕೆಲಸಕ್ಕೆ ಹೋದರೆ ಇವಳ ಪೊಗರು ಇನ್ನೂ ಹೆಚ್ಚಾಗುತ್ತೆ ಎಂದುಕೊಳ್ಳುವನು. ಅವನ ಚಡಪಡಿಕೆ ನೋಡಿ ರಕ್ಷಿತಾ ನಿದ್ದೆ ಮಾಡುವಂತೆ ನಟಿಸುವಳು. ಸ್ವಲ್ಪ ಸಮಯದ ನಂತರ ಜೀವನ್ ಅಡುಗೆ ಮನೆಯ ಕಡೆಗೆ ಹೋಗುವುದನ್ನು ನೋಡಿ ರಕ್ಷಿತಾ ಎಚ್ಚರಗೊಳ್ಳುವಳು. ಜೀವನ್ ತನ್ನ ಕೈಯಲ್ಲಿ ಒಂದು ಚಾಕು ಹಿಡಿದುಕೊಂಡು ಬಂದು ರಕ್ಷಿತಾಳ ಮುಖಕ್ಕೆ ಗೀರಬೇಕು ಎನ್ನುವಷ್ಟರಲ್ಲಿ ಅವಳು ಎಚ್ಚೆತ್ತುಕೊಳ್ಳುವಳು. ಬಲವಾಗಿ ಅವಳ ಕೈ ಹಿಡಿದು ಮುಖಕ್ಕೆ ಚಾಕುವಿನಿಂದ ಚುಚ್ಚಲು ಬರುವಾಗ ರಕ್ಷಿತಾ ಅವನನ್ನು ತಡೆಯುವಳು. ನಿನ್ನ ಮುಖದಲ್ಲಿ ಈ ಸೌಂದರ್ಯ ಇದ್ದರೆ ತಾನೇ ನೀನು ಆಫೀಸಿಗೆ ಹೋಗಿ ಇದ್ದಬದ್ದ ಗಂಡಸರನ್ನೆಲ್ಲ ಮೋಡಿ ಮಾಡೋದು. ಅದಕ್ಕೆ ಕಣೆ, ನಿನ್ನ ಮುಖವೇ ವಿಕಾರವಾದರೆ ಯಾರೂ ನಿನ್ನನ್ನು ನೋಡೋದಿಲ್ಲ. ಮನೆಯಲ್ಲಿಯೇ ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುತ್ತೀಯ ಅಂತ ಹೇಳುತ್ತಾ ಅವಳ ಮೇಲೆ ಎರಗುವನು. ರಕ್ಷಿತಾ ಸಹಾಯಕ್ಕಾಗಿ ಅಲ್ಲಿಯೇ ಪಕ್ಕದಲ್ಲಿದ್ದ ಒಂದು ಲ್ಯಾಂಪನ್ನು ತೆಗೆದು ಅವನ ತಲೆಗೆ ಬಡಿಯುವಳು. ರೂಮಿನಲ್ಲಿ ನಡೆಯುತ್ತಿರುವ ಈ ಗದ್ದಲಕ್ಕೆ ಜೀವನ್ನ ತಾಯಿ ಮತ್ತು ಮಗಳು ಪೂಜಾ ಬಂದು ಕಿರುಚುವಾಗ ಇಬ್ಬರು ಚದುರುವರು. ಪೂಜಾ ಇದನ್ನೆಲ್ಲ ನೋಡಿ ನಿಜಕ್ಕೂ ಗಾಬರಿಗೊಂಡಿರುವಳು. ರಕ್ಷಿತಾ ಏನೊಂದು ಮಾತನಾಡದೆ ಮಗಳೊಂದಿಗೆ ಪಕ್ಕದ ಕೋಣೆಯಲ್ಲಿ ಮಲಗಳು ತೆರಳುವಳು. ಅವಳು ಮನಸ್ಸಿನಲ್ಲಿ ಕೆಲವೊಂದು ಲೆಕ್ಕಾಚಾರಣಗಳನ್ನು ನಿರ್ಧರಿಸಿಯೇ ಬಿಡುವಳು. ಮಾರನೇ ದಿನ ಕೆಲಸಕ್ಕೆ ಎಂದು ರಕ್ಷಿತಾ ಎಲ್ಲವನ್ನು ತೆಗೆದಿರಿಸಿ ಸ್ನಾನಕ್ಕೆ ಎಂದು ಹೊರಟಾಗ ಜೀವನ್ ಬಂದು ಅವಳ ಮೊಬೈಲ್ ತೆಗೆರಿಸಿಕೊಳ್ಳುವನು. ರೂಮಿನ ಬಾಗಿಲು ಹಾಕಿ ಲಾಕ್ ಮಾಡಿ ಹೊರಗೆ ಬರುವನು. ರಕ್ಷಿತಾ ಸ್ನಾನ ಮುಗಿಸಿ ಬಂದವಳು ಎಷ್ಟೇ ಗೋಗರೆದು ಕಿರುಚಿದರೂ ಬಾಗಿಲು ತೆರೆಯುವುದಿಲ್ಲ. ಅವಳ ಮೊಬೈಲ್ ಕೂಡ ಆ ರೂಮಿನಲ್ಲಿಯೇ ಇರುವುದಿಲ್ಲ. ನೋಡು ಜೀವನ್, ನೀನು ಬಾಗಿಲು ತೆರೆದರೆ ಸರಿ, ಇಲ್ಲದಿದ್ದರೆ ನಾನು ಕಿರುಚಿ ಅಕ್ಕಪಕ್ಕದವರನ್ನೆಲ್ಲ ಸೇರಿಸಿ ಬಿಡುತ್ತೇನೆ ಎನ್ನುವಾಗ, ಅದೇನು ಮಾಡುತ್ತೀಯೋ ಮಾಡಿಕೊ, ನಾನೇನು ನಿನಗೆ ಹೆದರುವುದಿಲ್ಲ ಕಣೆ ಎನ್ನುವನು. ನಿನ್ನನ್ನು ಹೊರಗೆ ಬಿಟ್ಟರೆ ತಾನೇ ನೀನು ಕೆಲಸಕ್ಕೆ ಹೋಗೋದು? ಬಿಡೋದಿಲ್ಲ ಕಣೆ, ನೀನು ಅಲ್ಲಿಯೇ ಬಿದ್ದು ಸಾಯಬೇಕು ಎನ್ನುತ್ತಾ ಸುಮ್ಮನೆ ಪೇಪರ್ ಓದುತ್ತಾ ಕುಳಿತುಕೊಳ್ಳುವನು. ಪೂಜಾಳಿಗೆ ಇದನ್ನೆಲ್ಲ ನೋಡಿ ಬೇಸತ್ತು ಹೋಗಿರುವುದರಿಂದ ತನ್ನ ತಾಯಿಯ ಮೊಬೈಲ್ ತೆಗೆದು ಪೊಲೀಸರಿಗೆ ಫೋನ್ ಮಾಡುವಳು. ನಂತರ ಮನೆಯಲ್ಲಿ ನಡೆಯುತ್ತಿರುವ ವಿಷಯಗಳನ್ನೆಲ್ಲ ಪೊಲೀಸರಿಗೆ ಚಾಚು ತಪ್ಪದೆ ತಿಳಿಸುವಳು. ಸ್ವಲ್ಪ ಸಮಯದಲ್ಲಿಯೇ ಪೊಲೀಸರು ಬಂದಾಗ ಜೀವನ್ ಕಕ್ಕಾಬಿಕ್ಕಿಯಾಗುವನು. ಪೂಜಾ ಅವರೊಂದಿಗೆ, ಅಂಕಲ್, ನಮ್ಮ ತಾಯಿಯನ್ನು ಅಪ್ಪ ರೂಮಿನಲ್ಲಿ ಬಂಧಿಸಿದ್ದಾರೆ, ಮೊದಲು ಬಾಗಿಲು ತೆಗೆಯಲು ಹೇಳಿ ಎಂದು ಕಣ್ಣೀರಿಡುವಳು. ಅವಳ ಕಣ್ಣೀರು ನೋಡಿ ಪೊಲೀಸರು ಗಾಬರಿಗೊಳ್ಳುವರು. ರಕ್ಷಿತಾ ಹೊರಬಂದವಳೆ ಪೊಲೀಸರೊಂದಿಗೆ ತನ್ನ ಗಂಡನ ಅಸಭ್ಯತೆಯನ್ನು ತಿಳಿಸಿ ಕಂಪ್ಲೇಂಟ್ ನೀಡುವಳು. ಪೊಲೀಸರನ್ನು ಅವನನ್ನು ಕರೆಯುವಾಗ ಜೀವನ್ ರಕ್ಷಿತಾಳೊಂದಿಗೆ ಕ್ಷಮೆ ಕೇಳುವನು. ನಾನು ಈಗಾಗಲೇ ಕೆಲವು ವಿಷಯಗಳನ್ನು ತೀರ್ಮಾನಿಸಿದ್ದೇನೆ ಜೀವನ್. ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ನಾನು ಇನ್ನು ಬರಲಾರೆ, ಮುಂದುವರಿಯಲಾರೆ ಕೂಡ. ಆದ್ದರಿಂದ ಇದೇ ನಮ್ಮ ಕೊನೆಯ ಭೇಟಿ. ಮಗಳನ್ನು ನನ್ನೊಂದಿಗೆ ಕರೆದೊಯ್ಯುತ್ತಿದ್ದೇನೆ. ನಾನು ಕೆಲಸ ಮಾಡಿಯಾದರೂ ಅವಳನ್ನು ಸಾಕುತ್ತೇನೆ. ಆ ಧೈರ್ಯ ನನಗಿದೆ. ನಾವಿಬ್ಬರು ಹೀಗೆ ಮುಂದುವರಿಯುವುದು ಬೇಡ. ನಿಮಗೆ ನಿಮ್ಮ ದಾರಿ, ನನಗೆ ನನ್ನ ದಾರಿ. ಅತ್ತೆ, ನನ್ನಿಂದ ಏನಾದರೂ ಮನಸ್ಸಿಗೆ ಬೇಸರವಾಗಿದ್ದರೆ ನನ್ನನ್ನು ಕ್ಷಮಿಸಿ. ಜೀವನ್ ಈಗಲೇ ಹೀಗೆಲ್ಲ ನನ್ನೊಂದಿಗೆ ನಡೆದುಕೊಂಡಾಗಲೇ ನಾನು ಎಲ್ಲವನ್ನೂ ತೀರ್ಮಾನಿಸಿಬಿಟ್ಟಿದ್ದೆ. ಇನ್ನು ಯಾವುದೇ ಕಾರಣಕ್ಕೂ ಅವನೊಂದಿಗೆ ನಾನು ಜೀವಿಸುವುದಿಲ್ಲ ಎನ್ನುತ್ತಾ ಮಗಳನ್ನು ಕರೆದುಕೊಂಡು ರಕ್ಷಿತಾ ಹೊರಡುವಳು. ಯಾವುದೇ ಕಾರಣಕ್ಕೂ ಜೀವನದಲ್ಲಿ ನಿನ್ನ ಮುಖವನ್ನು ಇನ್ನೂ ನಾನು ನೋಡಲಾರೆ ಎನ್ನುತ್ತಾ ಹೊರಡುವಳು. ಗೆಳೆಯರ ಮಾತುಗಳನ್ನು ಕೇಳಿ ಹೆಂಡತಿಯನ್ನು ಸಂಶಯಪಟ್ಟಿದ್ದಕ್ಕೆ ಜೀವನ್ ಕಣ್ಣೀರು ಸುರಿಸುತ್ತಾ ಪೊಲೀಸರೊಂದಿಗೆ ತೆರಳುವನು. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.
ಧನ್ಯವಾದಗಳು.